ತಮಗೆಲ್ಲರಿಗೂ ಈ ಶಿಕ್ಷಣ ಟೆಕ್ ಬೋನ್ 90 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೇಗೆ ವಿಂಡೋಸ್ 11 ಅಥವಾ ವಿಂಡೋಸ್ 10 ಅಲ್ಲಿ ಯೂಸರ್ ಲಾಗಿನ್ ಪಾಸ್ವರ್ಡ್ನ ಚೇಂಜ್ ಮಾಡೋದು ಅಂತ ನೋಡೋಣ. ಸೊ ಸಿಂಪಲ್ ಆಗಿ ಏನಂದ್ರೆ ವಿಂಡೋ ಆರ್ ಪ್ರೆಸ್ ಮಾಡಿ, ವಿಂಡೋ ಕೀ ಹಿಡಿದು ಅಲ್ಫಾಬೆಟ್ ಆರ್ನ ಪ್ರೆಸ್ ಮಾಡಬೇಕು. ಸೊ ವಿಂಡೋ ಕೀ ಹಿಡಿದು ಅಲ್ಫಾಬೆಟ್ ಆರ್ ಪ್ರೆಸ್ ಮಾಡಿದಾಗ ಈಗ ಎಕ್ಸಾಂಪಲ್ ಯಾವುದಂತ ಇದು ಮಾಡ್ತೀನಿ ನೋಡಿ, ಆನ್ ಸ್ಕ್ರೀನ್ ಕೀಬೋರ್ಡ್ ಅಲ್ಲಿ ತೋರಿಸ್ತೀನಿ. ಸೊ ಇದು ವಿಂಡೋ ಕೀ. ಓಕೆ, ಸೊ ಹೆಚ್ಚಾಗಿ ವಿಂಡೋ ಕೀ ಒಮ್ಮೆ ಗೊತ್ತಾಗಲ್ಲ ಒಬ್ಬೊಬ್ರಿಗೆ. ಸೊ ಇದು ವಿಂಡೋ ಕೀ ಹಿಡಿದು ಅಲ್ಫಾಬೆಟ್ ಆರ್ನ ಪ್ರೆಸ್ ಮಾಡಿದಾಗ ಈ ಥರ ರನ್ ಕಮಾಂಡ್ ಬರುತ್ತೆ. ಸೊ ಇಲ್ಲಿ LUSER-MGR.MSC ಅಂತ ಟೈಪ್ ಮಾಡಬೇಕು, LUSER-MGR.MSC ಅಂತ. ಸೊ ಇದನ್ನ ಓಕೆ ಕೊಟ್ಟರೆ ನಿಮಗೇನಾಗುತ್ತೆ ಅಂದರೆ, ಸೊ ಇಲ್ಲಿ ಲೋಕಲ್ ಯೂಸರ್ ಆ್ಯಂಡ್ ಗ್ರೂಪ್ಸ್ ಅಂತ ಏನಾಗುತ್ತೆ, ಒಂದು ಹೊಸದು ಟ್ಯಾಬ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು. ಸೊ LUSER-MGR ಅಂದರೆ ಎಲ್ ಅಂದರೆ ಲೋಕಲ್, USR ಅಂದರೆ ಯೂಸರ್ ಮತ್ತು GR ಅಂದರೆ ಗ್ರೂಪ್ ಅಂತ. ಸೊ ಈಗ ಇಲ್ಲಿ ಯೂಸರ್ಸ್ ಆ್ಯಂಡ್ ಗ್ರೂಪ್ಸ್ ಅಂತ ಇರುತ್ತೆ. ಸೊ ಯೂಸರ್ಸ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ದು ಯಾವ ಯೂಸರ್ ಇರುತ್ತೆ ಆ ಯೂಸರ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಸೆಟ್ ಪಾಸ್ವರ್ಡ್ ಅಂತ ಇರುತ್ತೆ, ಪಾಸ್ವರ್ಡ್ ತೊಗೊಳ್ಳಿ. ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ತೊಗೊಳ್ಳಿ. ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಸೇಮ್ ಇರಬೇಕು, ಸೇಮ್ ಕೊಟ್ಟು ಓಕೆ ಕೊಡಿ. ಸೊ ಅವಾಗ ದ ಪಾಸ್ವರ್ಡ್ ಹ್ಯಾಸ್ ಬಿನ್ ಸೆಟ್ ಅಂತ ಬರುತ್ತೆ. ಸೊ ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಪಾಸ್ವರ್ಡ್ನ ಕಮಾಂಡ್ ಅಂದ್ರೆ ರನ್ ಕಮಾಂಡ್ ಇಂದ ಪಾಸ್ವರ್ಡ್ ಕೂಡ ರಿಸೆಟ್ ಮಾಡ್ಕೋಬಹುದು, ಚೇಂಜ್ ಮಾಡ್ಕೋಬಹುದು. ಧನ್ಯವಾದಗಳು. ಇಂಥ ಟಿಪ್ಸ್ ಟ್ರಿಕ್ಸಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೊಸ ಯೂಸರ್ಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿ ವಿಡಿಯೋನ ನೋಡಿ. ಧನ್ಯವಾದಗಳು.